ಕಾಂತಾರ ಹೀರೋಯಿನ್ ಸಪ್ತಮಿ, ಕಾಂತಾರ ಚಾಪ್ಟರ್ 1 ನಾಯಕಿ ಯಾರು? ವರಮಹಾಲಕ್ಷ್ಮಿಗೆ ಕಾಂತಾರ ಚಾಪ್ಟರ್ 1 ಬಿಗ್ ಸರ್ಪ್ರೈಸ್. ರಿಷಬ್ ಮತ್ತೆ ರುಕ್ಮಿಣಿ ಜೋಡಿ ನೋಡೋಕೆ ಫ್ಯಾನ್ಸ್ ಕಾತರ. ಕಾಂತಾರ ಚಿತ್ರಕ್ಕೆ ಸಪ್ತಮಿ ಗೌಡ ನಾಯಕಿಯಾಗಿದ್ರು. ಇನ್ನು ಈ ಚಿತ್ರದ ಮೂಲಕ ಅವರಿಗೆ ಬೇಡಿಕೆ ಕೂಡ ಹೆಚ್ಚಾಗಿತ್ತು. ಈ ಚಿತ್ರದ ಫ್ರೀಕ್ವೆಲ್ ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ನಾಯಕಿ ಯಾರು ಅನ್ನೋ ವಿಚಾರ ಈವರೆಗೂ ಸಹ ರಿವೀಲ್ ಆಗಿರಲಿಲ್ಲ. ಈಗ ಈ ವಿಷಯದ ಬಗ್ಗೆ ತಂಡದಿಂದ ಅಧಿಕೃತವಾದಂತಹ ಅಪ್ಡೇಟ್ ಒಂದು ಸಿಕ್ಕಿದೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕನಕಾವತಿ ಪಾತ್ರದ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ. ಈ ಪಾತ್ರದಲ್ಲಿ ರುಕ್ಮಿಣಿ ವಸಂತ್ ಕೂಡ ನಟನೆ ಮಾಡ್ತಾ ಇದ್ದಾರೆ. ಕಾಂತಾರ ಚಾಪ್ಟರ್ 1 ರಿಲೀಸ್ಗೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಚಿತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೂಡ ಆರಂಭ ಮಾಡೋದಕ್ಕೆ ತಂಡ ರೆಡಿಯಾಗಿದೆ. ಇದರ ಭಾಗವಾಗಿ ಸಿನಿಮಾದ ನಾಯಕಿ ಪಾತ್ರದ ಪರಿಚಯವನ್ನ ಸಹ ಮಾಡಲಾಗಿದೆ. ರುಕ್ಮಿಣಿ ವಸಂತ್ ಈ ಚಿತ್ರದ ನಾಯಕಿ ಅನ್ನೋ ವಿಚಾರ ತಿಳಿದು ಅನೇಕರಿಗೆ ಖುಷಿಯಾಗಿದೆ. ರುಕ್ಮಿಣಿ ವಸಂತ್ ಅವರು ಚಿತ್ರದಲ್ಲಿ ಯುವರಾಣಿ ರೀತಿ ಕಾಣಿಸ್ಕೊಳ್ತಿದ್ದಾರೆ. ಅವರ ಪಾತ್ರದ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಮೂಡ್ತಾ ಇದೆ. ಪೋಸ್ಟರ್ ಹಿಂಭಾಗ ನೋಡಿದ್ರೆ ಅದು ರಾಜರ ಆಸ್ಥಾನದ ರೀತಿನೇ ಕಾಣಿಸ್ತಾ ಇದೆ. ಅಲ್ಲದೆ ಇದು ಕದಂಬರ ಕಾಲದ ಕತೆ ಆಗಿರೋದ್ರಿಂದ ರುಕ್ಮಿಣಿ ರಾಣಿ ಅಥವಾ ಯುವರಾಣಿಯ ಪಾತ್ರ ಮಾಡಿದ್ರೂ ಸಹ ಅಚ್ಚರಿ ಏನಿಲ್ಲ. ಕಾಂತಾರ ಚಾಪ್ಟರ್ 1 ಚಿತ್ರದ ನಾಯಕಿ ಯಾರು ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಗಳು ಸಹ ನಡೀತಾ ಇದ್ವು. ಇನ್ನು ಈ ಪ್ರಶ್ನೆಗೆ ಕೊನೆಗೂ ಸಹ ಉತ್ತರ ಸಿಕ್ಕಂತೆ ಆಗಿದೆ. ರುಕ್ಮಿಣಿ ವಸಂತ್ ಅವರಿಗೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬೇಡಿಕೆ ಇದೆ. ಹೀಗಾಗಿ ರುಕ್ಮಿಣಿ ಅವರು ಈ ಚಿತ್ರದ ಭಾಗವಾಗ್ತಿದ್ದಾರೆ ಅಂದಾಗ ಸಹಜವಾಗಿಯೇ ನಿರೀಕ್ಷೆ ಕೂಡ ಹೆಚ್ಚಾಗಿರುತ್ತೆ. ರುಕ್ಮಿಣಿ ವಸಂತ್ ಅವರು ಈಗಾಗಲೇ ಹಲವು ಸೂಪರ್ ಹಿಟ್ ಚಿತ್ರಗಳನ್ನು ನೀಡಿದ್ದಾರೆ. ಸಪ್ತಸಾಗರದಾಚೆ ಎಲ್ಲೋ ಚಿತ್ರ ಅವರಿಗೆ ಸಾಕಷ್ಟು ಖ್ಯಾತಿಯನ್ನ ನೀಡಿತ್ತು. ಆ ಬಳಿಕ ಗಣೇಶ್, ಶ್ರೀಮುರಳಿ, ಶಿವರಾಜ್ ಕುಮಾರ್ ಜೊತೆ ನಟನೆ ಕೂಡ ಮಾಡಿದ್ರು. ಈವರೆಗೂ ಸಹ ಅವರು ಕಾಂತಾರದ ಭಾಗವಾಗಿದ್ದಾರೆ ಅನ್ನೋ ವಿಚಾರ ಎಲ್ಲಿಯೂ ಸಹ ರಿವೀಲ್ ಆಗಿರಲಿಲ್ಲ. ಕಾಂತಾರ ಚಾಪ್ಟರ್ 1 ಚಿತ್ರಕ್ಕೆ ಅರವಿಂದ್ ಎಸ್ ಕಶ್ಯಪ್ ಅವರ ಛಾಯಾಗ್ರಹಣ ಇದ್ದು, ಬಿ ಅಜನೀಶ್ ಲೋಕನಾಥ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಹೊಂಬಾಳೆ ಫಿಲಿಮ್ಸ್ ಅಡಿಯಲ್ಲಿ ವಿಜಯ್ ಕಿರಗಂದೂರ್ ಚಿತ್ರವನ್ನ ನಿರ್ಮಾಣ ಕೂಡ ಮಾಡಿದ್ದಾರೆ. ರಿಷಬ್ ಅವರು ಈ ಚಿತ್ರದಲ್ಲಿ ನಟನೆ ಮಾಡೋದರ ಜೊತೆಗೆ ನಿರ್ದೇಶನವನ್ನ ಕೂಡ ಮಾಡಿದ್ದಾರೆ. ಅಕ್ಟೋಬರ್ 2ರಂದು ಈ ಸಿನಿಮಾ ಕನ್ನಡ, ತೆಲುಗು, ಹಿಂದಿ, ತಮಿಳು, ಮಲಯಾಳಂ, ಬಂಗಾಳಿ ಮತ್ತೆ ಇಂಗ್ಲಿಷ್ ಭಾಷೆಗಳಲ್ಲಿ ವಿಶ್ವದಾದ್ಯಂತ ಬಿಡುಗಡೆ ಆಗಲಿದೆ.